ನಮ್ಮ ಭಾರತೀಯ ಪರಂಪರೆಯಲ್ಲಿ ತುಳಸಿ ಗಿಡ ಮಹತ್ವಪೂರ್ಣವಾದದ್ದು. ತುಳಸಿ ಆರಾಧಿಸಿ ಸೌಭಾಗ್ಯ ಫಲಗಳನ್ನು ಪಡೆಯುತ್ತಾರೆ. ಹಾಗೆ ತುಳಸಿ ಗಿಡದಿಂದ ಮಕ್ಕಳಿಂದ ವೃದ್ಧರ ತನಕವೂ ಆರೋಗ್ಯ ಭಾಗ್ಯ ಪಡೆಯುತ್ತಾರೆ. ಪುರಾಣ ಕಾಲದಿಂದಲೂ ತುಳಸಿ ಗಿಡಕ್ಕೆ ವಿಶೇಷವಾದ ಮಾನ್ಯತೆ ಇದೆ. ಇದೇ ಕಾರಣಕ್ಕೆ ಎಲ್ಲರ ಮನೆಗಳಲ್ಲಿ ತುಳಸಿಗೆ ಪೂಜ್ಯನೀಯ ಸ್ಥಾನವಿದೆ. ತುಳಸಿ ಗಿಡದಲ್ಲಿ ತುಂಬಾ ವಿಧಗಳಿವೆ. ಕಾಡು ತುಳಸಿ, ಮುಳ್ಳು ತುಳಸಿ ಹಲವು. ಇವುಗಳಲ್ಲಿ ಸಹ ಕೆಲವು ಔಷಧಿಯುಕ್ತವಾಗಿದೆ. ಆದರೆ ಪೂಜೆ ಮಾಡುವ ತುಳಸಿ ಗಿಡಗಳು ಎರಡು. ಅವು ರಾಮ ತುಳಸಿ, ಕೃಷ್ಣ ತುಳಸಿ. ಬಹಳ ಪ್ರಮುಖವಾದವು. ಕೃಷ್ಣ ತುಳಸಿ ನೇರಳೆ ಮತ್ತು ಹಸಿರು ಮಿಶ್ರಿತ ಬಣ್ಣದಲ್ಲಿ ಇರುತ್ತದೆ. ರಾಮ ತುಳಸಿ ತಿಳಿ ಹಸಿರು ಬಣ್ಣದಲ್ಲಿ ಇರುತ್ತದೆ. ದಂಟುಗಳು ಸಹ ಅದೇ ಬಣ್ಣದಲ್ಲಿ ಇರುತ್ತದೆ. ತುಳಸಿ ಗಿಡ ಸುವಾಸನ ಭರಿತವಾಗಿರುತ್ತದೆ. ಕೃಷ್ಣ ತುಳಸಿ ಗಿಡದ ಎಲೆ ತಿಂದಾಗ ಸ್ವಲ್ಪ ಕ್ಷಾರವಿದ್ದು ನಾಲಿಗೆಗೆ ಚುರುಕನಿಸುತ್ತದೆ. ರಾಮ ತುಳಸಿ ಎಲೆ ಹದವಾಗಿರುತ್ತದೆ. ಕೃಷ್ಣ ತುಳಸಿಗಿಂತ ರಾಮ ತುಳಸಿಯಲ್ಲಿ ತಂಪಿನ ಗುಣ ಹೆಚ್ಚು. ಆದ್ದರಿಂದ ಬೇಸಿಗೆಯಲ್ಲಿ ರಾಮ ತುಳಸಿ ಎಲೆಯ ಜ್ಯೂಸ್ ಮಾಡಿ ಕುಡಿಯುತ್ತಾರೆ. ಚಳಿಗಾಲದಲ್ಲಿ ಕೃಷ್ಣ ತುಳಸಿ ಬಳಸುತ್ತಾರೆ. ಕೃಷ್ಣ ತುಳಸಿಯ ಒಂದು ದಳ, ಎಲೆ ಶುದ್ಧವಾದ ನೀರಿಗೆ ಹಾಕಿದರೆ ತೀರ್ಥವಾಗುತ್ತದೆ. ತುಳಸಿ ಗಿಡದ ಎಲೆಗಳು, ಬೇರು, ಕಾಂಡ, ಬೀಜ ಎಲ್ಲವೂ ಔಷಧಿಯುಕ್ತವಾಗಿದೆ. ರಾಮ ಮತ್ತು ಕೃಷ್ಣರು ತುಳಸಿ ಪ್ರಿಯರು. ನಾವು ಯಾವುದೇ ಪೂಜೆಯನ್ನು ಮಾಡುವಾಗ ಕೊನೆಯಲ್ಲಿ ತುಳಸಿ ದಳವನ್ನು ಕೈಯಲ್ಲಿ ಹಿಡಿದು ಒಂದು ಉದ್ಧರಣೆ ನೀರು ಬಿಟ್ಟು ಶ್ರೀಕೃಷ್ಣಾರ್ಪಣಮಸ್ತು ಅಂದರೆ ಪೂಜೆ ಸಂಪನ್ನವಾಯಿತು ಎಂಬ ತೃಪ್ತಿ ಸಿಗುತ್ತದೆ. ಪೂಜೆಗೂ ಮತ್ತು ಆರೋಗ್ಯಕ್ಕೂ ತುಳಸಿ ಶ್ರೇಷ್ಠ. ಪ್ರತಿ ಮನೆಯ ಅಂಗಳದಲ್ಲಿ ಒಂದು ತುಳಸಿ ಕಟ್ಟೆಯಲ್ಲಿ ಗಿಡ ನಳನಳಿಸುತ್ತಿರಬೇಕು. ತುಳಸಿ ಗಿಡ ಹಾಕುವಾಗ ಒಂದು ಕಾಯಿ ಇಟ್ಟು ಮೇಲೆ ಮಣ್ಣು ಹಾಕಿ ಗಿಡ ನೆಟ್ಟರೆ ಲಕ್ಷ್ಮಿ ಪೂಜೆ ಮಾಡಿದಂತಾಗುತ್ತದೆ. ಮನೆಗೆ ಯಾರೇ ಬಂದರೂ ತುಳಸಿ ಗಿಡಕ್ಕೆ ಪೂಜೆ ಮಾಡಿರುವುದನ್ನು ನೋಡಿದರೆ ಸಂಪ್ರದಾಯಸ್ಥರ ಮನೆ ಎಂದು ಗ್ರಹಿಸುತ್ತಾರೆ. ತುಳಸಿ ಕಟ್ಟೆ ಅಚ್ಚೌಕವಾಗಿ ಇರಬೇಕು. 4 ಮೂಲೆ ಸ್ವಲ್ಪ ಎತ್ತಿ ಕೊಕ್ಕೆ ಅಥವಾ ನಾಗರ ಹೆಡೆಯಂತೆ ಬಾಗಿರಬೇಕು. ಇಂಥ ತುಳಸಿ ಕಟ್ಟೆ ಪೂಜೆಗೆ ಶ್ರೇಷ್ಠ. ತುಳಸಿ ಗಿಡ ಒಳಗೆ ಇಡುವುದಿಲ್ಲ, ಅಂಗಳದಲ್ಲಿ ಇಡುತ್ತಾರೆ. ಸಾಲಿಗ್ರಾಮಕ್ಕೂ ತುಳಸಿಗೂ ಪುರಾಣ ಕಥೆಯಿದೆ. ವಿಷ್ಣುವಿನ ಪರಮ ಭಕ್ತಳಾದ ತುಳಸಿಯ ಹೆಸರು ವೃಂದಾದೇವಿ. ಇವಳ ಪತಿ ಬ್ರಹ್ಮನಿಂದ ವರ ಪಡೆದ ಜಲಂಧರ ಎಂಬ ರಾಕ್ಷಸ. ಜೊತೆಗೆ ಪತ್ನಿಯ ಪತಿವ್ರತೆ ಪುಣ್ಯ ಫಲದಿಂದ ಜಲಂಧರನಿಗೆ ಮರಣವೇ ಇರಲಿಲ್ಲ. ಲೋಕಕಂಟಕನಾದ ಜಲಂಧರನನ್ನು ಸಂಹರಿಸಲೇಬೇಕಿತ್ತು. ತ್ರಿಮೂರ್ತಿಗಳು ಹಾಗೂ ದೇವತೆಗಳು ಚರ್ಚಿಸಿ ಜಲಂಧರ ಯುದ್ಧಕ್ಕಾಗಿ ದೇವಲೋಕಕ್ಕೆ ಹೋದ ಸಮಯದಲ್ಲಿ ಅವನ ರೂಪದಲ್ಲಿ ಮಹಾವಿಷ್ಣು ವೃಂದೆಯ ಮನೆಗೆ ಬಂದು ಅವಳ ಪಾತಿವ್ರತ್ಯವನ್ನು ಭಂಗಪಡಿಸಿದ. ಜಲಂಧರನಿಗಿದ್ದ ಪತಿವ್ರತೆಯ ಪುಣ್ಯ ಶಕ್ತಿ ಕ್ಷೀಣಿಸಿತು. ಶಿವನು ಅವನನ್ನು ನಾಶ ಮಾಡಿದ. ವೃಂದಾಳಿಗೆ ವಿಷ್ಣುವಿನ ಮೇಲೆ ಕೋಪ ಬಂದು ಕಲ್ಲಿನಂಥ ಮನಸ್ಸಿರುವ ನೀನು ಕಲ್ಲಾಗು ಎಂದು ಶಾಪ ಕೊಟ್ಟಳು. ವಿಷ್ಣು ಶಾಪ ಸ್ವೀಕರಿಸಿ ತನ್ನ ಪರಮ ಭಕ್ತಳಾದ ವೃಂದೆಗೆ ನೀನು ಮುಂದಿನ ಜನ್ಮದಲ್ಲಿ ತುಳಸಿ ಗಿಡವಾಗಿ ಹುಟ್ಟುವೆ ಪೂರ್ಣವಿರಾಮ. ನಾನು ನಿನ್ನನ್ನು ವಿವಾಹವಾಗುತ್ತೇನೆ. ನನ್ನ ಜೊತೆಯಲ್ಲಿ ನೀನು ಪೂಜಿಸಲ್ಪಡುವೆ ಎಂದು ವರ ಕೊಟ್ಟು ತಾನು ಕಲ್ಲಾಗಿ ಗಂಡಕಿ ನದಿಯಲ್ಲಿ ಸೇರಿದ. ಆ ಕಲ್ಲುಗಳೇ ಶ್ರೀಕೃಷ್ಣ ಸಾಲಿಗ್ರಾಮವಾಯಿತು ಪೂರ್ಣವಿರಾಮ. ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿ ದಿನದಂದು ಶ್ರೀಕೃಷ್ಣ ಸಾಲಿಗ್ರಾಮದ ಜೊತೆ ತುಳಸಿ ಕಲ್ಯಾಣವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ. ಮನೆ ಅಂಗಳದ ಸುತ್ತಲೂ ತುಳಸಿ ಗಿಡ ಹಾಕಿದರೆ ಒಳ್ಳೆಯ ಗಾಳಿ ಬರುತ್ತದೆ. ಸೊಳ್ಳೆ ನುಸಿಗಳು, ಕ್ರಿಮಿ ಕೀಟಗಳು ಬರುವುದಿಲ್ಲ. ತುಳಸಿಯ ಬೇರಿನಲ್ಲಿ ಎಲ್ಲಾ ತೀರ್ಥಗಳು ನೆಲೆಸಿದೆ. ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದ, ಸಿಂಧು, ಕಾವೇರಿ ಇನ್ನೂ ಹಲವಾರು ಪುಣ್ಯ ತೀರ್ಥಗಳ ವಾಸಸ್ಥಾನ. ಆದ್ದರಿಂದ ಸ್ನಾನ ಮಾಡುವ ನೀರಿಗೆ ಚಿಟಿಕೆ ತುಳಸಿ ಮೃಚ್ಚಿಕೆ ಹಾಕಿ ಸ್ನಾನ ಮಾಡಿದರೆ ಪುಣ್ಯನದಿಯಲ್ಲಿ ಸ್ನಾನ ಮಾಡಿದ ಪವಿತ್ರ ಸ್ನಾನವಾಗುತ್ತದೆ. ತುಳಸಿ ಗಿಡದ ಮಧ್ಯ ಭಾಗದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರು, ಹಾಗೆ ಎಲೆ ತೊಟ್ಟು ಬೇರುಗಳಲ್ಲಿ ದೇವಾನು ದೇವತೆಗಳು ಮತ್ತು ಗಂಧರ್ವರ ವಾಸ ಕೂಡ ಇರುತ್ತದೆ. ತುಳಸಿಯ ಎಲೆಗಳಲ್ಲಿ ವೇದಗಳು, ಸಪ್ತಕೋಟಿ ಮಹಾಮಂತ್ರಗಳ ಪುಣ್ಯ ಫಲವಿರುತ್ತದೆ ಪೂರ್ಣವಿರಾಮ. ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಿದರೆ ದೇವಾನುದೇವತೆಗಳನ್ನು ಒಟ್ಟಿಗೆ ಪೂಜಿಸಿದ ಪುಣ್ಯ ಲಭಿಸುತ್ತದೆ. ಲಕ್ಷ್ಮೀ ನಾರಾಯಣರ ನೆಲೆ ಇರುವುದರಿಂದ ತುಳಸಿ ಸಂಪತ್ತು ಮತ್ತು ಸೌಭಾಗ್ಯದ ಸಂಕೇತವಾಗಿದೆ.
ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡದ ದೈವಿಕ ಪ್ರಭಾವದಿಂದ ಯಾವುದೇ ದೋಷಗಳು ಬರುವುದಿಲ್ಲ. ಮನೆಯಲ್ಲಿ ಆರೋಗ್ಯ, ಭಾಗ್ಯ, ಸುಖ, ಸಂತೋಷ ಹಾಗೂ ಸಕಾರಾತ್ಮಕ ಶಕ್ತಿ ತುಂಬಿದ್ದು ಇದರ ಗಾಳಿಯನ್ನು ಉಸಿರಾಡುವುದರಿಂದ ಶರೀರದಲ್ಲಿ ರೋಗರುಜಿನಿಗಳು ಹತ್ತಿರ ಸುಳಿಯದೆ ಆರೋಗ್ಯ ಚೆನ್ನಾಗಿರುತ್ತದೆ. ತುಳಸಿ ಸೇವನೆಯಿಂದ ದುಷ್ಟ ಶಕ್ತಿಗಳು ಹತ್ತಿರ ಸುಳಿಯುವುದಿಲ್ಲ, ಯಾವುದೇ ಭಯ ಆತಂಕ ಇರುವುದಿಲ್ಲ. ಯಾವುದೇ ವಸ್ತುಗಳನ್ನು ದಾನ ಮಾಡುವಾಗ ಒಂದು ತುಳಸಿದಳ ಇಟ್ಟು ಧಾರೆ ಎರೆದರೆ 1000 ಪಟ್ಟು ದಾನ ಮಾಡಿದಷ್ಟು ಫಲ ಸಿಗುತ್ತದೆ. ಹಾಗೆ ತುಳಸಿ ಗಿಡವನ್ನು ಮನೆಗೆ ತರುವಾಗ ಜೋಡಿ 2 ತುಳಸಿ ಗಿಡಗಳನ್ನು ತಂದು ಕಟ್ಟೆಯಲ್ಲಿ ಜೊತೆಯಾಗಿ ಹಾಕಬೇಕು. ರಾಮ ತುಳಸಿ, ಕೃಷ್ಣ ತುಳಸಿಯಿಂದ ಲಕ್ಷ್ಮೀನಾರಾಯಣರ ಕೃಪೆ ದೊರೆಯುತ್ತದೆ. ತುಳಸಿ ಪೂಜೆ ಮಾಡುವಾಗ ದೀಪಗಳನ್ನು ತುಳಸಿ ಸಮೀಪ ಇಡಬಾರದು. ಅಗರಬತ್ತಿಯನ್ನು ಕಟ್ಟೆಯೊಳಗೆ ಸಿಗಿಸಬಾರದು. ತುಳಸಿ ಗಿಡ ಬಹಳ ಸೂಕ್ಷ್ಮವಾಗಿರುತ್ತದೆ. ಏನಾದರೂ ಶಾಖ ತಗಲಿದರೆ ಬೇಗ ಒಣಗುತ್ತದೆ. ಮೈಲಿಗೆ ಆದವರ ನೆರಳು ಬೀಳಬಾರದು. ತುಳಸಿ ಗಿಡದ ಎಲೆ, ಕುಡಿಗಳನ್ನು ಹೆಂಗಸರು ಕೀಳಬಾರದು. 12 ಗಂಟೆ ಮೇಲೆ ಕೀಳಬಾರದು. ಯಾರಿಗಾದರೂ ತುಳಸಿ ಗಿಡ ಕೊಡುವುದಾದರೆ ಮಧ್ಯಾಹ್ನ 12 ಗಂಟೆ ಒಳಗೆ ಕೊಡಬೇಕು. ತುಳಸಿ ಗಿಡ ದಾನ ಮಾಡಿದರೆ ಒಳ್ಳೆಯದು. ನಿತ್ಯ ಮುಂಜಾನೆಯ ಪುಟ್ಟ ತಾಮ್ರದ ಹಿಂದಿಯಲ್ಲಿ ಶುದ್ಧ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ ನಮಸ್ಕರಿಸಿದರೆ ಒಳ್ಳೆಯದು. ಶುಕ್ರವಾರ ನೀರಿನ ಜೊತೆ 1 ತೊಟ್ಟು ಹಾಲು, 2 ಕಾಲು ಸಕ್ಕರೆ ಸೇರಿಸಿ ಹಾಕಿದರೆ ಅಭಿಷೇಕ ಮಾಡಿದ ಹೆಚ್ಚು ಪುಣ್ಯ ಲಭಿಸುತ್ತದೆ. ತುಳಸಿ ಗಿಡದ ಸಮೀಪ ಕಸಕಡ್ಡಿಗಳನ್ನು ಹಾಕುವುದಾಗಲಿ ಕಸಬರಿಗೆ ಇಡುವುದು ಮಾಡಬಾರದು. ತುಳಸಿ ಕಟ್ಟೆಯ ಮೇಲೆ ಬರುವಂತೆ ಬಟ್ಟೆ ಒಣ ಹಾಕಬಾರದು. ಶುಕ್ರವಾರ, ಮಂಗಳವಾರ, ಏಕಾದಶಿ, ದ್ವಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಭಾನುವಾರ ಇಂಥ ದಿನಗಳಂದು ತುಳಸಿ ಗಿಡ ಎಲೆ ಕುಡಿ ಕೀಳಬಾರದು. ಪೂಜೆಯ ಹಿಂದಿನ ದಿನವೇ ತುಳಸಿ ಬಿಡಿಸಿಕೊಳ್ಳಬೇಕು. ತುಳಸಿಗೆ ಗರಿಕೆ, ದೂರ್ವೆ ಏರಿಸಬಾರದು. ತುಳಸಿ ಎಲೆಯ ಮಹತ್ವ: ನದಿಯಲ್ಲಿ ಗಂಗಾ, ನವಗ್ರಹಗಳಲ್ಲಿ ಸೂರ್ಯ ಹಾಗೆ ಸಸ್ಯಗಳಲ್ಲಿ ತುಳಸಿಗೆ ಉನ್ನತ ಸ್ಥಾನ. ಅದರಲ್ಲೂ ತುಳಸಿ ಆರೋಗ್ಯ ಭಾಗ್ಯದಲ್ಲೂ ಮಹತ್ವ ಸ್ಥಾನ ಪಡೆದುಕೊಂಡಿದೆ. ತುಳಸಿ ಎಲೆಗಳು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ, ದೇಹದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ತುಳಸಿ ಗಿಡಗಳನ್ನು ಮನೆ ಅಂಗಳದಲ್ಲಿ ಹಾಕಿ ಪೋಷಿಸಿ ಬೆಳೆಸಿ ಪೂಜಿಸುವುದರಿಂದ ಕುಟುಂಬಕ್ಕೆ ಶ್ರೀರಕ್ಷೆ ದೊರೆಯುತ್ತದೆ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.